ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಇಬ್ಬರು 67ನೇ ವಯಸ್ಸಲ್ಲಿ ಸಾಯುತ್ತಾರೆಂದು ಭವಿಷ್ಯ ನುಡಿದ ಜ್ಯೋತಿಷಿ ಮಾತಿಗೆ ಖಾನ್ ಫ್ಯಾನ್ಸ್ ಕಿಡಿ. ಹೌದು, ಬಾಲಿವುಡ್ ರಂಗದಲ್ಲಿ ದೊಡ್ಡ ಸದ್ದು ಮಾಡಿದ ಇಬ್ಬರು ಸ್ಟಾರ್ ನಟರೆಂದರೆ ಅದು ಕಿಂಗ್ ಖಾನ್ ಶಾರುಖ್ ಖಾನ್ ಮತ್ತು ಬಾಡಿ ಬಿಲ್ಡರ್ ಸಲ್ಮಾನ್ ಖಾನ್. ಇಂತಹ ಸ್ಟಾರ್ ನಟರಿಗೆ ಒಬ್ಬ ಜ್ಯೋತಿಷಿಯವರು ಇನ್ನು ಕೆಲವೇ ವರ್ಷಗಳಲ್ಲಿ ಸಾಯುತ್ತಾರೆ ಹೇಳಿರುವುದು ಬಹಳ ಚರ್ಚೆಗೆ ಕಾರಣವಾಗಿದೆ. ಈ ಹಿಂದೆ ಜ್ಯೋತಿಷಿಗಳು ಸೂಪರ್ ಸ್ಟಾರ್ಗಳ ಸಿನಿಮಾ ಹಿಟ್ ಮತ್ತು ಫ್ಲಾಪ್ ಬಗ್ಗೆ ಭವಿಷ್ಯ ನುಡಿಯುತ್ತಿದ್ದರು, ನಟರ ವೃತ್ತಿ ಬದುಕಿನ ಬಗ್ಗೆ ಮಾತನಾಡುತ್ತಿದ್ದರು. ಆದರೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವ ಜ್ಯೋತಿಷರು ಅವರ ಸಾವಿನ ಬಗ್ಗೆ ಮಾತನಾಡಿದ್ದಾರೆ. ಹಾಗಾದ್ರೆ ಖಾನ್ಗಳ ಸಾವಿನ ಭವಿಷ್ಯ ನುಡಿದ ಜ್ಯೋತಿಷಿ ಯಾರು? ಖಾನ್ ಫ್ಯಾನ್ಸ್ ಆಕ್ರೋಶ ಹೇಗಿದೆ ಅದೆಲ್ಲವನ್ನ ಹೇಳ್ತೀನಿ ಈ ಸ್ಟೋರಿಯಲ್ಲಿ. ಇಬ್ಬರು ಖಾನ್ಗಳು ಬಾಲಿವುಡ್ ನ ಇಬ್ಬರು ಸೂಪರ್ ಸ್ಟಾರ್ಗಳು. ಇವರಿಬ್ಬರಿಗೆ ವಯಸ್ಸಾಗಿದ್ರು ಇವರ ಸಿನಿಮಾಗಳಿಗೆ ಮಾತ್ರ ಬೇಡಿಕೆ ತಗ್ಗಿಲ್ಲ. ಸಲ್ಮಾನ್ ಖಾನ್ ನಟಿಸಿದ ಸಿಕಂದರ್ ಸಿನಿಮಾ ತೆರೆ ಮೇಲೆ ಕಾಣಲು ರೆಡಿಯಾಗಿ ಕೂತಿದೆ. ಈ ಸಿನಿಮಾ ನೋಡಲು ಸಿನಿ ಪ್ರಿಯರು ಕೂಡ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಒಬ್ಬ ಯೂಟ್ಯೂಬರ್ ಸಂದರ್ಶನದಲ್ಲಿ ಜ್ಯೋತಿಷಿ ಸುಶೀಲ್ ಕುಮಾರ್ ಸಿಂಗ್ ಎಂಬುವರು ಬಾಲಿವುಡ್ ಇಬ್ಬರು ಸೂಪರ್ ಸ್ಟಾರ್ ಶಾರುಖ್ ಖಾನ್ ಮತ್ತು ಸಲ್ಮಾನ್ ಖಾನ್ ಒಂದೇ ವರ್ಷದಲ್ಲಿ ಸಾಯುತ್ತಾರೆಂದು ಹೇಳಿಬಿಟ್ಟಿದ್ದಾರೆ. ಇದು ಬಾಲಿವುಡ್ ನಲ್ಲಿ ಈಗ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಅಷ್ಟಕ್ಕೂ ಜ್ಯೋತಿಷಿ ಸುಶೀಲ್ ಕುಮಾರ್ ಸಿಂಗ್ ಹೇಳಿದ್ದೇನು ಎಂದು ನೋಡುವುದಾದ್ರೆ, ಶಾರುಖ್ ಖಾನ್ ಸಮಯ ಈಗ ಬಹಳ ಚೆನ್ನಾಗಿದೆ, ಆದ್ರೆ ಸಲ್ಮಾನ್ ಖಾನ್ಗೆ ಹಾಗಿಲ್ಲ. ಅವರಿಗೆ ಬಹಳ ಕೆಟ್ಟ ಕಾಲ ಕಾದಿದೆ. 2025, 26, 27ರಲ್ಲಿ ಈ 3 ವರ್ಷವೂ ಇವರಿಗೆ ಕೆಟ್ಟದಾಗಿರುತ್ತೆ. ಆದ್ರೆ ಇಬ್ಬರಲ್ಲೂ ಒಂದು ವ್ಯತ್ಯಾಸವಿದೆ. ಸಲ್ಮಾನ್ ಖಾನ್ಗೆ ಶೀಘ್ರದಲ್ಲೇ ಒಂದು ಕಾಯಿಲೆ ಕಾಣಿಸಿಕೊಳ್ಳುತ್ತೆ, ಅದರ ಹೆಸರನ್ನ ಹೇಳಲಾಗುವುದಿಲ್ಲ. ಶಾರುಖ್ ಖಾನ್ ಹಾಗೂ ಸಲ್ಮಾನ್ ಖಾನ್ ಒಂದೇ ವರ್ಷದಲ್ಲಿ ಸಾಯುತ್ತಾರೆ. 67ನೇ ವಯಸ್ಸಿಗೆ ಇಬ್ಬರು ಭೂಮಿಯನ್ನ ಬಿಟ್ಟು ತೊರೆಯುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಮಾತು ಮುಂದುವರಿಸಿ ಮಾತನಾಡಿರುವ ಜ್ಯೋತಿಷಿ, ಸಲ್ಮಾನ್ ಖಾನ್ ಆರೋಗ್ಯ ಹದಗೆಡುತ್ತಾ ಹೋಗುತ್ತೆ. ಖಾನ್ ಕಾಯಿಲೆಯನ್ನ ಗುಣಪಡಿಸುವುದಕ್ಕೆ ಆಗುವುದಿಲ್ಲ. ಸಲ್ಮಾನ್ ಖಾನ್ ಕೊನೆಯ ದಿನ ಸಿಕ್ಕಾಪಟ್ಟೆ ಕೆಟ್ಟದಾಗಿರುತ್ತೆ ಎಂದು ಹೇಳಿದ್ದಾರೆ. ಸುಶೀಲ್ ಕುಮಾರ್ ಸಿಂಗ್ ಭವಿಷ್ಯಕ್ಕೆ ಖಾನ್ ಫ್ಯಾನ್ಸ್ ಕೆರಳಿ ಕೆಂಡವಾಗಿದ್ದಾರೆ ಮತ್ತು ಜ್ಯೋತಿಷಿಗೆ ಹಿಗ್ಗಾಮುಗ್ಗಾ ಜಾಡಿಸುತ್ತಿದ್ದಾರೆ. ತಮ್ಮ ನೆಚ್ಚಿನ ನಟನಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ, ಆರೋಗ್ಯವಂತರಾಗಿರುತ್ತಾರೆ ಎಂದು ಹೇಳಿದ್ದಾರೆ ಫ್ಯಾನ್ಸ್.